ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದರೆ ಸಿದ್ದರಾಮಯ್ಯ ನೇರ ಕಾರಣವಾಗ್ತಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಇದು. ಪೊಲೀಸರಿಗೆ ಧರಣಿ ಮಾಡಿ ಅಂತಿದ್ದೀರಾ, ಪೊಲೀಸರಿಗೆ ಧರಣಿ ಮಾಡಿ ಅಂತ ಹೇಳಿದ್ದೀರಾ. ಪೊಲೀಸರ ಕೈಕಟ್ಟಿ ಹಾಕಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇವತ್ತು ಅವರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಇವತ್ತು ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು, ಕರ್ನಾಟಕದಲ್ಲಿ ಒಂದು ಭ್ರಷ್ಟ ಹಗರಣ ನಡೆದಿದೆ. ಸುಮಾರು 2 ರಿಂದ 3 ಸಾವಿರ ಕೋಟಿ ಮೂಢ ಹಗರಣದಲ್ಲಿ ಲೂಟಿಯಾಗಿದೆ. ವಾಲ್ಮೀಕಿ ಹಗರಣದಲ್ಲಿ 4 ರಿಂದ 5 ಸಾವಿರ ಕೋಟಿ, ಮೂಢ ಹಗರಣದಲ್ಲಿ 187 ಕೋಟಿ ಸರ್ಕಾರದ ಖಜಾನೆಯಿಂದ ನೇರವಾಗಿ ವಾಲ್ಮೀಕಿ ಹಗರಣದಲ್ಲಿ ಆಂಧ್ರಾಗ ಹೋಗಿ ತೆಲಂಗಾಣಾಗ ಹೋಗಿ ಅಲ್ಲಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರೋದು ಗೊತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನು ನಡೆಸಿತು. ವಿಧಾನಸೌಧದ ಬಳಿ ಗಾಂಧಿ ಪ್ರತಿಮೆ ಮುಂಭಾಗ ಈ ಪ್ರತಿಭಟನೆ ನಡೆಯಿತು. ಸರ್ಫ್ ಎಕ್ಸೆಲ್ ಹಾಕ್ಕೊಂಡು ಶುದ್ಧರಾಮಯ್ಯ ಆಗಿ ಬನ್ನಿ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ 2 ನಾಲಿಗೆಯವರಾಗಬಾರದು ಅಂತ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ನಡವಳಿಕೆಯಿಂದ ಮಾಡಬೇಡಿ ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಕಾನೂನು ಹೇಳದೇ ಇರಬಹುದು, ನಿಮಗೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಆದರೆ ಒಂದು ನೈತಿಕತೆಯ ಪ್ರಶ್ನೆ ಇದೆ, ಸಾರ್ವಜನಿಕ ಜೀವನದಲ್ಲಿರೋರಿಗೆ ನೈತಿಕತೆಯ ಪ್ರಶ್ನೆ ಇದೆ. ಆ ನೈತಿಕತೆಯನ್ನು ಮೀರಿ ಎಲ್ಲೇ ಮೀರಿ ನೀವು ಹೋದ್ರೆ ನೀವೊಬ್ಬರು ಮುಖ್ಯಮಂತ್ರಿ ಆಗ್ಬೋದು, ಆದರೆ ಜನಕ್ಕೆ ಆದರ್ಶವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರವ್ರ ಮೇಲೆ ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದ್ರು. ರಾಜಭವನವನ್ನ ಅವತ್ತು ನೀವು ದುರುಪಯೋಗ ಮಾಡ್ಕೊಂಡ್ರಿ, ರಾಜಭವನವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರಿ ನೀವು. ಇವತ್ತು ನಾವು ಹಾಗೆ ಮಾಡಲಿಲ್ಲ. 3 ಜನ ಇತರೆಯವರ ಕಂಪ್ಲೇಂಟ್ ಆಧಾರದ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ರಿ, ನೀವು ತಪ್ಪಿತಸ್ಥರ ಅಲ್ಲ ಅಂತ ಹೊರಗೆ ಬನ್ನಿ. ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಲಿ, ನಮಗೇನು ತಕರಾರಿಲ್ಲ.